ಆತ್ಮೀಯ ಶಿಕ್ಷಕ ಬಂಧುಗಳೇ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಶಿಕ್ಷಕ ಬಂಧುಗಳೇ, ನಾವು ಈ ವಿಡಿಯೋದಲ್ಲಿ ಸ್ಯಾಟ್ಸ್ ನಲ್ಲಿ ವಿದ್ಯಾರ್ಥಿಗಳನ್ನ 2025-26ನೇ ಸಾಲಿನಿಂದ 2026-27ನೇ ಸಾಲಿಗೆ ಪ್ರಮೋಷನ್ ಮಾಡುವುದು ಹೇಗೆ, ಪ್ರಮೋಷನ್ ಮಾಡುವುದಕ್ಕಿಂತ ಮೊದಲು ಮುಖ್ಯ ಶಿಕ್ಷಕರು ಏನೆಲ್ಲ ಮಾಹಿತಿಗಳನ್ನು ತಿಳಿದುಕೊಂಡಿರಬೇಕು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನ ಸ್ಕಿಪ್ ಮಾಡಿದ್ರೆ ನೀವು ಇನ್ಫಾರ್ಮೇಶನ್ ಸ್ಕಿಪ್ ಆಗ್ತೀರಾ. ಸೊ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ವಾಚ್ ಮಾಡಿ. ಲೆಟ್ಸ್ ಕಂಟಿನ್ಯೂ ವಾಚ್. ಸರಿ, ಮೊದಲು ನೀವು ನಿಮ್ಮ ಸ್ಯಾಟ್ಸ್ ವೆಬ್ಸೈಟ್ ಗೆ ಲಾಗಿನ್ ಆದ್ಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗತ್ತಲ್ಲ, ಇಲ್ಲಿ ನೋಡ್ತಾ ಇದ್ರಲ್ಲ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪ್ರಮೋಷನ್ ಡೀಟೇಲ್ಸ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪ್ರಮೋಟ್ ಸ್ಟೂಡೆಂಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗತ್ತೆ. ಇಲ್ಲಿ ನೋಡಬಹುದು ಸರ್ಚ್ ಸ್ಟೂಡೆಂಟ್ ಫಾರ್ ಪ್ರಮೋಷನ್ ಅಂತ ಡಿಸ್ಪ್ಲೇ ಆಗ್ತಾ ಇದೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಸ್ಟೇಟ್, ಡಿಸ್ಟ್ರಿಕ್ಟ್, ಬ್ಲಾಕ್, ಕ್ಲಸ್ಟರ್, ಸ್ಕೂಲ್ ನೇಮ್ ಹಾಗೂ ಸ್ಕೂಲ್ ಕೋಡ್ ಇಲ್ಲಿ ಆಟೋಮೆಟಿಕ್ಲಿ ಫೆಚ್ ಆಗಿರ್ತದೆ. ಇಲ್ಲಿ ನೋಡ್ತಾ ಇದ್ರಲ್ಲ ಪ್ರೆಸೆಂಟ್ ಸ್ಟ್ಯಾಂಡರ್ಡ್, ಇಲ್ಲಿ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ತರಗತಿಗಳು ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ನೀವು ಯಾವ ತರಗತಿಗೆ ಬೇಕೋ ಆ ತರಗತಿಯನ್ನ ನೀವು ಪ್ರಮೋಷನ್ ಕೊಡ್ತಾ ಇದ್ರೆ ಆ ಒಂದು ತರಗತಿನ ಸೆಲೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಅಕಾಡೆಮಿಕ್ ಇಯರ್ 2025-26 ಇರುತ್ತೆ. ಅಂದ್ರೆ 2025-26ನೇ ಸಾಲಿನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ನಾವು 26-27ನೇ ಸಾಲಿಗೆ ನಾವು ಪ್ರಮೋಷನ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಇಲ್ಲಿ ಅಕಾಡೆಮಿಕ್ ಇಯರ್ 2025-26 ಇರುತ್ತೆ. ಸೊ ಇಲ್ಲಿ ತರಗತಿನ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಸರ್ಚ್ ಮಾಡಬೇಕು. ಸರ್ಚ್ ಮಾಡಕ್ಕಿಂತ ಮೊದಲು ಇಲ್ಲಿ ಕೆಲ ನೋಟ್ಸ್ ಇದೆ ನೋಡಿ. ಮೊದಲನೇದಾಗಿ ಒಂದನೇ ನೋಟ್, ದಿಸ್ ಫಂಕ್ಷನಾಲಿಟಿ ಈಸ್ ಓನ್ಲಿ ಫಾರ್ ಪ್ರಮೋಷನ್, ಇಟ್ ವಿಲ್ ನಾಟ್ ಆಟೋ ಅಪ್ಡೇಟ್ ಟು ದ ನೆಕ್ಸ್ಟ್ ಅಕಾಡೆಮಿಕ್ ಇಯರ್. ಅಂದ್ರೆ ಈ ಒಂದು ಫಂಕ್ಷನ್ ಏನ್ ಹೇಳುತ್ತಂದ್ರೆ ಇಂದ್ರೆ ವಿದ್ಯಾರ್ಥಿಗಳನ್ನ ಪ್ರಮೋಷನ್ ಮಾತ್ರ ಮಾಡ್ತಾ ಇದೀವಿ, ಇದು ಆಟೋಮೆಟಿಕ್ ಆಗಿ ಇದು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಗೆ ಅಪ್ಡೇಟ್ ಆಗಲ್ಲ, ಓನ್ಲಿ ಪ್ರಮೋಷನ್ ಮಾಡ್ತಾ ಇದೀವಿ ಅಂತ ಹೇಳಿ ಹೇಳ್ತಿದ್ದಾರೆ. ನೆಕ್ಸ್ಟ್ ಎರಡನೇ ನೋಟ್ ಹೇಳುತ್ತೆ, ಪ್ರಮೋಟೆಡ್ ಚಿಲ್ಡ್ರನ್ ಶುಡ್ ಬಿ ಅಡ್ಮಿಟೆಡ್ ಬೈ ಯೂಸಿಂಗ್ ಮೆನು ಎನ್ರೋಲ್ಮೆಂಟ್ ಅಡ್ಮಿಷನ್ ಥ್ರೂ ಪ್ರಮೋಷನ್. ಅಂದ್ರೆ ಈ ರೀತಿ ಪ್ರಮೋಷನ್ ಕೊಟ್ಟಂತ ವಿದ್ಯಾರ್ಥಿಗಳಿಗೆ, ಈ ರೀತಿ ಪ್ರಮೋಟೆಡ್ ಆದಂತ ವಿದ್ಯಾರ್ಥಿಗಳನ್ನ ನಾವು ಅಡ್ಮಿಷನ್ ಥ್ರೂ ಪ್ರಮೋಷನ್ ಎಂಬ ಆಪ್ಷನ್ ಮೂಲಕ ಅವರನ್ನ ಅಡ್ಮಿಷನ್ ಮಾಡಿಕೊಳ್ಳಬೇಕಾಗತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ. ನೆಕ್ಸ್ಟ್ ಇಲ್ಲಿ ಥರ್ಡ್ ನೋಟ್ ಹೇಳುತ್ತೆ, 6 ರಿಸಲ್ಟ್ಸ್ FA1, FA2, FA3, FA4, SA1, SA2 are mandatory for the promote student. Student will be eligible for promotion from the next day after updating all 6 exam result. ಅಂದ್ರೆ ಈ ಒಂದು ವಿದ್ಯಾರ್ಥಿಗಳನ್ನ ಪ್ರಮೋಷನ್ ಮಾಡಬೇಕಾದ್ರೆ ನೀವು 6 ರಿಸಲ್ಟ್ಸ್ ಗ್ರೇಡ್ಸ್ ಅನ್ನ ನೀವು ಎಂಟ್ರಿ ಮಾಡಿರಬೇಕು. ಹಾಗಿದ್ರೆ ಮಾತ್ರ ಅವನು ಪ್ರಮೋಷನ್ ಗೆ ಎಲಿಜಿಬಲ್ ಆಗಿರ್ತಾನೆ, ಇಲ್ಲ ಅಂತಂದ್ರೆ ಇಲ್ಲ. ಒಂದು ವೇಳೆ ನೀವು ಯಾವುದೇ ತರಗತಿಯ ವಿದ್ಯಾರ್ಥಿಯ ಒಂದು ರಿಸಲ್ಟ್ ಶೀಟ್ ಗೆ ಸಂಬಂಧಪಟ್ಟಂತೆ ಗ್ರೇಡ್ಸ್ ಅನ್ನ ಎಂಟ್ರಿ ಮಾಡಿಲ್ಲ ಅಂತಂದ್ರೆ ನೀವು ಕೂಡಲೇ ಎಂಟ್ರಿ ಮಾಡಿ ಅಪ್ಡೇಟ್ ಮಾಡಿಬಿಡಿ. ಈ ರೀತಿ ಗ್ರೇಡ್ ಅನ್ನ ಎಂಟ್ರಿ ಮಾಡಿದ ನೆಕ್ಸ್ಟ್ ಡೇ, ಅಂದ್ರೆ ಇವತ್ತು ನೀವು ಗ್ರೇಡ್ಸ್ ಅನ್ನ ಎಂಟ್ರಿ ಮಾಡಿದ್ರೆ ನಿಮಗೆ ನಾಳೆ ಈ ಒಂದು ಗ್ರೇಡ್ಸ್ ಡೀಟೇಲ್ಸ್ ಅಪ್ಡೇಟ್ ಆಗತ್ತೆ, ಅವರಿಗೆ ಪ್ರಮೋಷನ್ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತಾನೆ. ಅದಲ್ಲದೆ ಇನ್ನೊಂದು ಮುಖ್ಯವಾದ ಮಾಹಿತಿ, ಆ ವಿದ್ಯಾರ್ಥಿಗೆ ಕಡ್ಡಾಯವಾಗಿ ಅಟೆಂಡೆನ್ಸ್, ಪ್ರತಿ ತಿಂಗಳ ಅಟೆಂಡೆನ್ಸ್ ಅನ್ನ ಎಂಟ್ರಿ ಮಾಡಿರಬೇಕು. ಒಂದು ವೇಳೆ ಆ ವಿದ್ಯಾರ್ಥಿಗೆ ಅಟೆಂಡೆನ್ಸ್ ಎಂಟ್ರಿ ಮಾಡಿಲ್ಲ ಅಂತಂದ್ರೆ ಅಟೆಂಡೆನ್ಸ್ ನಾಟ್ ಫಿಲ್ಡ್ ಅಂತ ಇಲ್ಲಿ ಡಿಸ್ಪ್ಲೇ ಆಗತ್ತೆ. ಸರಿ, ಈಗ ನೋಡೋಣ. ಇಲ್ಲಿ ನೋಡ್ತಾ ಇದ್ರಲ್ಲ ಪ್ರೆಸೆಂಟ್ ಸ್ಟ್ಯಾಂಡರ್ಡ್ ಒಂದು ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಕಾಡೆಮಿಕ್ ಇಯರ್ 2025-26 ಇರಬೇಕು. ಇಲ್ಲಿ ಕೆಳಗಡೆ ಸರ್ಚ್ ಮಾಡ್ತಾ ಇದ್ದೀನಿ. ಸರ್ಚ್ ಮಾಡಿದ ತಕ್ಷಣ ಆ ಒಂದು ತರಗತಿಗೆ ಸಂಬಂಧಿಸಿದ ವಿದ್ಯಾರ್ಥಿಗಳ ಲಿಸ್ಟ್ ಇಲ್ಲಿ ಓಪನ್ ಆಗತ್ತೆ. ನೋಡಬಹುದು ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಫಾರ್ ಪ್ರಮೋಷನ್ ಅಂತ ಹೇಳಿ. ಇಲ್ಲಿ ಆ ಒಂದು ತರಗತಿಗೆ ಸಂಬಂಧಿಸಿದ ಸೀರಿಯಲ್ ನಂಬರ್, ಎನ್ರೋಲ್ಮೆಂಟ್ ನಂಬರ್, ಸ್ಟೂಡೆಂಟ್ ನೇಮ್, ಸ್ಟ್ಯಾಂಡರ್ಡ್, ಅಟೆಂಡೆನ್ಸ್ ಪರ್ಸೆಂಟೇಜ್ ಹಾಗೂ ಪ್ರಮೋಟ್ ಅಂತ ಇರುತ್ತೆ. ನೀವು ಒಂದೊಂದೇ ವಿದ್ಯಾರ್ಥಿಗೆ ನೀವು ಈ ರೀತಿ ಚೆಕ್ ಬಾಕ್ಸ್ ಅನ್ನ ಎನೇಬಲ್ ಮಾಡಿಕೊಂಡು ಪ್ರಮೋಷನ್ ಕೊಡಬಹುದು, ಅಥವಾ ಎಲ್ಲಾ ವಿದ್ಯಾರ್ಥಿಗಳಿಗೂ ಒಂದೇ ಸಲ ನೀವು ಮೇಲ್ಗಡೆ ಪ್ರಮೋಟ್ ಅಂತ ಕಾಣಿಸ್ತದಿಲ್ಲ, ಅಲ್ಲಿ ಚೆಕ್ ಬಾಕ್ಸ್ ಇದೆ, ಆ ಒಂದು ಚೆಕ್ ಬಾಕ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಎಲ್ಲರಿಗೂ ಒಂದೇ ಸಲ ಸೆಲೆಕ್ಟ್ ಮಾಡ್ಕೊಂಡು ಪ್ರಮೋಷನ್ ಕೊಡಬಹುದು. ಸೊ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಇಲ್ಲಿ ಕೆಳಗಡೆ ನೋಡ್ತಾ ಇದ್ರಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಇಲ್ಲಿ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ವೆರಿಫೈ ಯುವರ್ OTP ಅಂತ ಕೇಳುತ್ತೆ. ನೀವು ಬಂದಿರತಕ್ಕಂತ OTP, ಆ ಒಂದು ರಿಜಿಸ್ಟರ್ ನಂಬರ್ ಗೆ ಬಂದಿರತಕ್ಕಂತ OTP ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಹೀಗೆ ಬಂದಿರತಕ್ಕಂತ OTP ಅನ್ನು ಎಂಟ್ರಿ ಮಾಡಿ ಇಲ್ಲಿ ಕೆಳಗಡೆ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ ಸಕ್ಸಸ್ಫುಲಿ ಸ್ಟೂಡೆಂಟ್ಸ್ ಆರ್ ಪ್ರಮೋಟೆಡ್ ಅಂತ ಹೇಳಿ ಬರುತ್ತೆ. ಅಲ್ಲಿಗೆ ನೀವು ಆ ಒಂದು ತರಗತಿಗೆ ಪ್ರಮೋಷನ್ ಅನ್ನ ಕೊಟ್ಟಿದ್ದೀರಾ ಅಂತ ಹೇಳಿ ಅರ್ಥ. ಇದೇ ರೀತಿ ಎಲ್ಲಾ ತರಗತಿಗಳಿಗೂ ಕೂಡ ನೀವು ಈ ರೀತಿ ನೀವು ಸರ್ಚ್ ಮಾಡಿ ಪ್ರಮೋಷನ್ ಅನ್ನ ಕೊಡ್ಬೇಕಾಗತ್ತೆ. ಸೊ ನೀವು ಪ್ರಮೋಷನ್ ಕೊಡ್ಬೇಕಾದ್ರೆ ಯಾವ ರೀತಿ ಪ್ರಮೋಷನ್ ಕೊಡಬೇಕು, ಪ್ರಮೋಷನ್ ಕೊಡೋಕ್ಕಿಂತ ಮೊದಲು ನೀವು ಏನೆಲ್ಲ ಮಾಹಿತಿಗಳನ್ನು ತಿಳಿದುಕೊಂಡಿರಬೇಕು ಅನ್ನೋ ಮಾಹಿತಿಯನ್ನು ತಿಳ್ಕೊಂಡಿದ್ರಲ್ಲ,
ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೂ ಈ ವಿಡಿಯೋ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋನ ನೀವೆಲ್ಲ ಫ್ರೆಂಡ್ಸ್ಗೆ ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಎ ಲಾಟ್. ಜೈ ಹಿಂದ್.